ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು ಚಂದ್ರ ಗ್ರಹಣ ಮುಗಿದ ಮೇಲೆ ಇವತ್ತು ಗವಿಗಂಗಾದೇವಿ ದೇವಸ್ಥಾನಕ್ಕೆ ನಾನು ಬೆಂಗಳೂರಿಗೆ ಬಂದಾಗಿಂದನೂ ನನಗೆ ನೆಮ್ಮದಿ ಮತ್ತು ದಾರಿ ತೋರಿಸ್ತಕ್ಕಂಥ ನಂಬಿಕೆ ಅನ್ನೋ ದೇವರನ್ನು ಜೊತೆಯಲ್ಲಿ ಇಟ್ಕೊಂಡು ಬಂದಿರೋದ್ರಿಂದ ಇಡೀ ದೇಶ ನಂಬಿಕೆ ಮೇಲೆ ನಡೀತಾ ಇದೆ. ಭಗವಂತ ಇದ್ದಾನೆ ಅಂದರೆ ಇದ್ದಾನೆ, ಸೂರ್ಯಗ್ರಹಣ ಚಂದ್ರಗ್ರಹಣ ಆಗ್ತದೆ ಅಂದರೆ ಆಗಿದೆ. ಸೂರ್ಯ ಇದ್ದಾನೆ ಚಂದ್ರ ಇದ್ದಾನೆ ಎಷ್ಟು ಸತ್ಯನೋ ಗ್ರಹಣಗಳು ಕೂಡ ಅಷ್ಟೇ ಸತ್ಯವಾಗಿರ್ತವೆ. ಇದು ಮನುಕುಲದ ವ್ಯವಸ್ಥೆಯಲ್ಲಿ ಭಾರತೀಯರ ಸಾರ್ವಭೌಮತೆಯಲ್ಲಿ ಈ ಒಂದು ಸಂದೇಶವನ್ನು ಇಡೀ ಭಾರತ ದೇಶದ 140 ಕೋಟಿ ಜನರು ಕೂಡ ಇವತ್ತು ಆರಾಧನೆ ಮಾಡ್ತಕ್ಕಂಥ ಇಡೀ ವಿಶ್ವದ ಭೂಪಟದಲ್ಲಿ ಭಾರತೀಯರ ಸಾರ್ವಭೌಮತೆ, ಭಾರತೀಯರ ಸುಸಂಸ್ಕೃತಿ, ಭಾರತೀಯರು ನಡೆದು ಬಂದ ದಾರಿ ಬೇರೆ ಯಾವುದೇ ರಾಷ್ಟ್ರಗಳಿಗೂ ಕೂಡ ಹೋಲಿಕೆ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಅನ್ನೋದನ್ನು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಶ್ವಕ್ಕೆ ಪರಿಚಯ ಮಾಡಿದ್ದಾರೆ. ಇಂಥ ಪವಿತ್ರ ದಿನ ನಮ್ಮ ಇಷ್ಟಾರ್ಥ ಸಿದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶಕ್ಕೆ ಒಳ್ಳೆಯದಾಗಬೇಕು, ಸಾಮಾನ್ಯರಿಗೆ ಒಳ್ಳೆಯದಾಗಬೇಕು, ತುಂಬ ಸಂಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ಬೇರೊಂದು ರೂಪದಲ್ಲಿ ಭಗವಂತ ಅವರಿಗೆ ನೆರವು ನೀಡಬೇಕು. ಇಂಥ ಅನೇಕ ಚಿಂತನೆಗಳನ್ನು ನಾವು ಅವನಲ್ಲಿ ಪ್ರಾರ್ಥನೆ ಮಾಡುವಾಗ ಹತ್ತಾರು ನಾವು ಅದರೊಳಗೆ ಸಫಲತೆಯನ್ನು ಕಂಡಿರ್ತಕ್ಕಂಥ ಉದಾಹರಣೆಗಳಿವೆ. ಇಂಥ ಉದಾಹರಣೆಗಳನ್ನು ನಂಬಿಕೆಯನ್ನು ಇಟ್ಟು ನಾವು ಇವತ್ತು ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಇಂಥ ಪವಿತ್ರವಾದ ಸಂದರ್ಭ ಸನ್ನಿವೇಶದಲ್ಲಿ ದೇಶಕ್ಕೆ, ದೇಶದ ವ್ಯವಸ್ಥೆಗೆ ಇವತ್ತೇನು ನಡೀತಾ ಇರ್ತಕ್ಕಂಥ ಬೇರೆ ಬೇರೆ ರಾಷ್ಟ್ರಗಳು ನಡೀತಕ್ಕಂಥ ಗಂಡಾಂತರಗಳಿಗೆ ಭಾರತೀಯರ ಹೃದಯ ಶ್ರೀಮಂತಿಕೆಯನ್ನು, ಅವರ ಸ್ವಾಭಿಮಾನವನ್ನು ಧಕ್ಕೆ ತರದಾಗೆ ನೋಡ್ಕೊಳ್ಳೋದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಭಗವಂತ ಗವಿಗಂಗಾಧರೇಶ್ವರ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಸಮೇತವಾಗಿ ಬಂದಿದ್ದೀರಾ? ನಾನು ಯೂಶಲಿ ಈ ದೇವಸ್ಥಾನಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದು 1969-70ರಲ್ಲಿ. ಅಲ್ಲಿಂದ ಇಲ್ಲಿಗೆ ನಾನು ಮದುವೆ ಆಗಿದ್ದು 1977ರಲ್ಲಿ. 106 ಬಾರಿ ನಾವು ಲೆಕ್ಕವಿಲ್ಲದಷ್ಟು ದೇವಸ್ಥಾನಕ್ಕೆ ಬಂದಿದ್ದೇನೆ. ನನಗೆ ತುಂಬ ನೋವಾದಾಗ ಮಲೆ ಮಹದೇಶ್ವರ ದರ್ಶನಕ್ಕೆ ಹೋಗ್ತೀನಿ, ತುಂಬ ನೋವಾದಾಗ ಗವಿಗಂಗಾಧರೇಶ್ವರಕ್ಕೆ ಬರ್ತೀನಿ, ತುಂಬ ನೋವಾದಾಗ ಯಾವುದಾದ್ರು ಒಂದು ದೇವಾಲಯಗಳಿಗೆ ಹೋಗಿ 10 ನಿಮಿಷಗಳ ಕಾಲ ಅಲ್ಲಿ ಕುಳಿತಿದ್ದು ನನ್ನ ನೋವನ್ನು ಅಲ್ಲಿ ತೋಡ್ಕೊಂಡು ಮತ್ತೆ ನಾನು ಸಾಮಾನ್ಯನಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಭಗವಂತನ ದಯೆ, ನಾನು ನಡೆದಂಥ ತಂದೆ ತಾಯಿಗಳ ಆಶೀರ್ವಾದ, ನಾನು ನಂಬಿರೋ ಗುರುಗಳ ಆಶೀರ್ವಾದ, ಭಗವಂತನ ಆಶೀರ್ವಾದ ಇರೋದ್ರಿಂದಲೇ ನಾವು ಇವತ್ತವರೆಗೂ ಕೂಡ ಒಂದು ರೀತಿ ಸಂಸ್ಕಾರದ ಜೀವನವನ್ನು ಇಂಥ ಕ್ಲಿಷ್ಟ ವ್ಯವಸ್ಥೆಯಲ್ಲೂ ನಾವು ನಡೆಸ್ಕೊಂಡು ಬರೋದಕ್ಕೆ ಭಗವಂತನ ಆಶೀರ್ವಾದನೇ ಮುಖ್ಯ.